ಶಿಕ್ಷಣ ಪಡೆದು ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಶಾಸಕಿ ನೈನಾ ಬೋಟಪ್ಪ ಹೇಳಿದ್ದಾರೆ. ಪೋಷಕರು ಮತ್ತು ಗುರುಗಳ ಮಾರ್ಗದರ್ಶನದಿಂದ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಬೇಕೆಂದು ಶಾಸಕಿ ನೈನಾ ಬೋಟಪ್ಪ ಹೇಳಿದ್ದಾರೆ. ಅವರು ಇತ್ತೀಚೆಗೆ ತಾಲೂಕಿನ ಜಾವಳಿ ಬಿಜಿಎಸ್ ಎಸ್ಎಲ್ಆರ್ಜೆ ಪ್ರೌಢಶಾಲೆಯಲ್ಲಿ ಏರ್ಪಡಿಸಿದ್ದ ಬಿಜಿಎಸ್ ಉತ್ಸವ ಹಾಗೂ 2ನೇ ವರ್ಷದ ಶಾಲೆ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ತಮ್ಮ ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ಉನ್ನತ ಹುದ್ದೆ ಅಲಂಕರಿಸಬೇಕೆಂಬ ಪರಿಕಲ್ಪನೆಯನ್ನ ಪೋಷಕರು ಹೊಂದಿರುತ್ತಾರೆ. ಅವರ ಆಸೆಯನ್ನ ಮಕ್ಕಳು ಹುಸಿ ಮಾಡಬಾರದು. ಮಕ್ಕಳಲ್ಲಿ ತನ್ನದೇ ಆದ ಪ್ರತಿಭೆಗಳು ಅಡಗಿರುತ್ತವೆ. ಅದನ್ನು ಹೊರತರುವ ಜೊತೆಗೆ ಮಕ್ಕಳ ಮಾನಸಿಕ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಉತ್ತಮ ಶಿಕ್ಷಣ ಒದಗಿಸಲು ಶಿಕ್ಷಣ ಸಂಸ್ಥೆ ಶ್ರಮಿಸಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶೃಂಗೇರಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಗುಣನಾಥ ಸ್ವಾಮೀಜಿ ಆಶೀರ್ವಚನ ನೀಡಿ ಮಾತನಾಡಿ, ಸಾಂಸ್ಕೃತಿಕ ನೆಲೆಗಟ್ಟಿನ ಅಡಿಪಾಯ ಇಟ್ಟುಕೊಂಡು ನಮ್ಮ ಟ್ರಸ್ಟ್ ನಡಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕಟ್ಟಿಕೊಡುತ್ತದೆ. ಇದರಿಂದ ಶಿಕ್ಷಣದ ಜೊತೆಗೆ ನಾಡಿನ ಸಂಸ್ಕೃತಿ, ಕಲೆ, ಪರಂಪರೆ ಬಗ್ಗೆ ಅರಿತುಕೊಳ್ಳಲು ಸಹಕಾರಿಯಾಗಿದೆ ಎಂದು ಅವರು ರೈತ ಮತ್ತು ವಿಜ್ಞಾನದ ಮಹತ್ವದ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ವಿಜೇತರಿಗೆ ಬಿಜಿಎಸ್ ಟ್ರೋಫಿ ನೀಡಲಾಯಿತು. ಶಾಲೆಯ ಮುಖ್ಯ ಶಿಕ್ಷಕಿ ಸರ್ಮೀನೆಯ ಗೌಡ ಅವರು ಬರೆದ ಟ್ರೈಟ್ ಫ್ಯೂಚರ್ ಇಂಗ್ಲಿಷ್ ಪುಸ್ತಕವನ್ನ ಶ್ರೀ ಗುಣನಾಥ ಸ್ವಾಮೀಜಿ ಹಾಗೂ ಶಿಕ್ಷಣ ತಜ್ಞ ದುಗ್ಗಪ್ಪಗೌಡ ಲೋಕಾರ್ಪಣೆ ಮಾಡಿದರು. ಬಳಿಕ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಡಾಕ್ಟರ್ ಪುರುಷೋತ್ತಮ್ ಮಂಗಳೂರು, ದೀಪಕ್ ದೊಡ್ಡಯ್ಯ, ಲೇಖಕ ಅರ್ಜುನ ದೇವಲದಕೆರೆ, ಬಿಜಿಎಸ್ ಸಂಸ್ಥೆ ಸಂಯೋಜಕ ಸೌಚಿತ್ ಕಿತ್ತಲೆ ಮನೆ ಹಾಗೂ ಶಾಲೆಯ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಬಕ್ಕಿ, ಎನ್ಕೆಎಸ್ ಟಿವಿ4 ಮೂಡಿಗೆರೆ. ಕ್ಷೇತ್ರದ ಪ್ರತಿಯೊಂದು ಮಕ್ಕಳು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು, ಅವರು ಒಳ್ಳೆ ಹುದ್ದೆಗೆ ಎಲ್ಲರೂ ಹೋಗ್ಬೇಕು. ಎಷ್ಟು ಮಟ್ಟಕ್ಕೆ ಸಾಧ್ಯ ಆಗುತ್ತೆ ಅವರು ನಿಮಗೆಲ್ಲ, ಯಾಕಂದ್ರೆ ಪೋಷಕರಾಗಿ ನಿಮ್ಗೆಲ್ಲದೂ ಒಂದು ಕನಸಿರುತ್ತೆ, ನನ್ನ ಮಕ್ಕಳು ಈ ತರ ಓದ್ಬೇಕು ಅಥವಾ ಒಂದು ಒಳ್ಳೆ ಆದಾಯ ಬರುವಂತ ಮಕ್ಕಳು ಆಗಬೇಕು ಅಂತ. ಆ ಒಂದು ಪರಿಕಲ್ಪನೆಗೆ ನೀವೆಲ್ಲ ಈ ಮಕ್ಕಳು ಬೆಳಿಬೇಕು, ಆ ಮಟ್ಟಕ್ಕೆ ಬೆಳಿಬೇಕು ಅಂತ ನನ್ನ ಒಂದು ಆಸೆ. ಸೊ ನನಗೆ ಎಲ್ಲೆಲ್ಲ ಅವಕಾಶಗಳು ಸಿಗುತ್ತೆ ಆಗ ನಾನು ನನ್ನದೇ ಆದಂತ ವಿಭಿನ್ನ ರೀತಿಯಲ್ಲಿ ಮಾತಾಡ್ಲಿಕ್ಕೆ, ನಿಮ್ಮೆಲ್ಲರ ಹತ್ರ ಮನವರಿಕೆ ಮಾಡ್ಕೊಳ್ಳಿಕ್ಕೆ ಬಯಸ್ತೀನಿ. ಪೋಷಕರು ಜಾಸ್ತಿ ಸಂಖ್ಯೆಯಲ್ಲೇ ಬಂದಿದ್ದೀರಾ ಇವತ್ತು. ಸೊ ಮಕ್ಕಳಿಗೆ ಬೇರೆ ಕಲೆಗಳಿದ್ರೆ ಅದಕ್ಕೂ ನೀವು ಪ್ರೋತ್ಸಾಹ ಕೊಡಿ, ಅದಕ್ಕೂ ನೀವು ಹೆಚ್ಚಿನ ಆದ್ಯತೆ ಕೊಡಿ, ಅದರಲ್ಲಿ ತಪ್ಪಿಲ್ಲ. ಮಕ್ಕಳು ಓದ್ಲಿಲ್ಲ ಅಂತ ಕಾರಣಕ್ಕೆ ನೀವು ಹತಾಶರಾಗಬಾರ್ದು ಅಥವಾ ಮಕ್ಕಳಿಗೆ ಹತಾಶರಾಗೋ ತರ ನೀವು ಅವರ ಮಾನಸಿಕ ಪರಿಸ್ಥಿತಿ ಅದಕ್ಕೆ ತರಬಾರ್ದು. ಅವರಿಗೆ ಸಲಹೆ, ಅವರಿಗೆ ಸಹಕಾರ, ಅವ್ರ ಬೆನ್ನಿಗೆ ಪ್ರತಿಯೊಂದು ಮಗುಗೆ ನೀವು ನಿಲ್ಬೇಕಾಗತ್ತೆ. ಬೇರೆ ಬೇರೆ ರೀತಿಯಲ್ಲಿ ಅವರನ್ನ ಒಳ್ಳೆ ವ್ಯಕ್ತಿ ಅಥವಾ ವ್ಯಕ್ತಿತ್ವ ಬೆಳೆಸ್ಕೊಳ್ಳಿಕ್ಕೆ ನೀವೇನೇನ್ ಮಾಡ್ಬೇಕು ಅದನ್ನ ಪೋಷಕರಾಗಿ ನೀವು ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ. ಮತ್ತೆ ನಮ್ಮ ಬಿಜಿಎಸ್ ಸಂಸ್ಥೆಯವರು ಸತ್ಯ ಹೇಳ್ಬೇಕು ಅಂದ್ರೆ ನಾನು 10ನೇ ಕ್ಲಾಸು ಎಕ್ಸಾಮ್ ಬರೆದು ಮುಗಿಸಿ ನಾನು ಹಾಸ್ಟೆಲ್ ಅಲ್ಲಿ ಇದ್ದೆ. ಹಾಸ್ಟೆಲ್ ಅಲ್ಲಿ ನನಗೆ 6 ಜನ ಫ್ರೆಂಡ್ಸ್ ಇದ್ರು ನನ್ನ ಜೊತೆ ಹಾಸ್ಟೆಲ್